lying sick. ಸಾಕು ಆಮೇಲೆ ಅಟೆಂಡೆನ್ಸ್ ಹೊಡ್ಕೊಂಡು ನಾನು ಕಳಿಸ. Sure, ma'am. ಓಕೆ, ಸೊ ಯಾವ ಹಂತದಲ್ಲಿ ಓದ್ತಾ ಇದ್ವಿ? ಮೆಲ್ಬೋರ್ನ್ ಒಲಿಂಪಿಕ್ಸ್ ಟೈಮ್ನಾಗ ಅವ್ರು ಏನು ಸೋಲನ್ನ ಅನುಭವಿಸಿದ್ರು, ಆ ಸೋಲ್ ಬಗ್ಗೆ ಅವರು ಅನಲೈಸ್ ಮಾಡಿ he came to certain conclusion that what he has to do. So that we studied here. Let us revise these lines, dear students. I returned to India, chastened by my poor performance. Let us revise the meanings as well. Chastened means Punish. He took the failure as punishment. ಯಾರು ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಒಳಗೆ ಸ್ಟೂಡೆಂಟ್ಸ್ ನಾವು ಒಂದು ಹಂತಕ್ಕೆ ಬರ್ತೀವಿ, ಈ ಕೆಟ್ಟ ಅನುಭವ ನಮಗ ತಿಳಿ ಹೇಳ್ತದೋ ಅದನ್ನ ಶಿಕ್ಷೆ ಥರ ನೋಡ್ತೀವೋ, ಇದು ನಮ್ಮ ಪರ್ಸೆಪ್ಷನ್ಸ್. ನಮ್ಮ ಜೀವನ ಸ್ವಲ್ಪ ಮಾಡಿಫಿಕೇಶನ್ ಮಾಡೋದ್ರಿಂದ ಎಷ್ಟೋ ಥಿಂಗ್ಸ್ ನಮ್ಮ ಲೈಫ್ ಒಳಗೆ ಚೇಂಜಸ್ ಆಗ್ತಾ ಹೋಗ್ತದೆ. ಆ ಚೇಂಜಸ್ ಭಾಳ ಇಂಪಾರ್ಟೆಂಟ್, ಯಾರು ತರಕ್ಕಾಗಲ್ಲ ಅದನ್ನು. ಒಬ್ರು ಗೈಡ್ ಮಾಡ್ತಾರ, ಒಬ್ರು ಸಜೆಸ್ಟ್ ಮಾಡ್ತಾರ, ಒಬ್ರು ಹೆಲ್ಪ್ ಮಾಡ್ತಾರ, ಬಟ್ ಎಲ್ಲಾರ್ಕಿಂತ ಹೆಚ್ಚು ಶಕ್ತಿ ಕೊಡೋದು ನಮಗೆ ನಾವೇ. ಆ ಸಜೆಷನ್ ಕೊಡದೇ ಇದ್ರೂ ಅಲ್ಲಿ ಮತ್ತೆ ಕ್ವಾಂಟಿಫಿಕೇಶನ್ ಭಾಳ ಆಗ್ತದೆ. ಅಥವಾ ನಮ್ಗೆ ಯಾರು ಹೇಳಲಿಲ್ಲ, ನಮ್ಗೆ ಯಾರು ಬೆನ್ ತಟ್ಟಿ ಪುಷ್ ಮಾಡಲಿಲ್ಲ, ಅದನ್ನು ಮ್ಯಾಟರ್ ಆಗ್ತದೆ. ಸೊ ಲೈಕ್ ವೈಸ್ ಅವರು ಆ ಸೋಲನ್ನ ಹೆಂಗೆ ತಗೊಂಡ್ರು ಅನ್ನೋದು ನಾವೀಗ ನೋಡಾತಿದ್ವಿ. Chastened by my poor performance in Melbourne, I had been so excited by the prospects of being a part of the Indian Olympics team, but naively hadn't realized how strong and professional the competition would be. My success in India had filled me with a false sense of pride, and it was only when I was on the track that I saw how inconsequential my talents were when pitted against superbly fit and seasoned athletes. So inconsequential andre not important, ma'am. anything not important. Kannada olaga Asambhava. Anything which cannot be believed. Naively andra Judgment ನಿಷ್ಕಪಟವಾಗಿ. Unaffectedly. Pardon saku? Unaffectedly, ma'am. Unaffectedly, yes. So ಆ ಮೆಲ್ಬೋರ್ನ್ ಟೀಮ್ ಒಲಿಂಪಿಕ್ಸ್ ಗೇಮ್ ಒಳಗ ಅವರು ಅದನ್ನ ಏನ್ ಅನುಭವಿಸಿದ್ರು, ಅದರಿಂದ ಏನ್ ಕಲಿತ್ರು ಅಂತಂದ್ರ ಅವ್ರ ಪ್ರೊಫೆಷನಲಿ ಎಷ್ಟು ಇನ್ನೂ ಗ್ರೋ ಆಗೋದು ಉಳಿದೋದು. ಯಾವ ಪ್ರೊಫೆಷನ್ ಇದು? ಓಡೋದೇ ಒಂದು ಪ್ರೊಫೆಷನ್ ಅದ ಅನ್ನೋದು ಅರಿವಾಗಿದ್ದು ಅವ್ರ ಆರ್ಮಿ ಜಾಯಿನ್ ಆದ್ಮೇಲೆ ನಮ್ ವಿಕಿಪೀಡಿಯಾ ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಾಗ್ತದೆ. ಆದ್ರೆ ಅಲ್ಲಿ ಹೋಗಿ ಪಾರ್ಟಿಸಿಪೇಷನ್ ಮಾಡ್ದಾಗೆ ಗೊತ್ತಾಗುತ್ತೆ ಅವ್ರಿಗೆ that how he has to train himself. So ಅವ್ರಿಗೆ ಏನೇ ಸಕ್ಸಸ್ ಸಿಕ್ಕಿದ್ದು ನಮ್ಮ ದೇಶದಲ್ಲಿ ಅಷ್ಟು ಫುಲ್ಫಿಲ್ಲಿಂಗ್ ಆಗಲಿಲ್ಲ, ಬಿಕಾಸ್ the real fact behind the winning is something else when compared to international track. Okay, so it was then I understood what competition actually meant, and that if I wanted to succeed on the international arena, international platform ಒಳಗ ನಾ ಯಾವ ಮಟ್ಟಿಗೆ ತಯಾರಿ ಮಾಡ್ಕೋಬೇಕು ಅನ್ನೋದು ಅವ್ರು ಆ ಪಾರ್ಟಿಸಿಪೇಷನ್ ದಿಂದ ಕ್ಲಿಯರ್ ಆಯ್ತು. ಸೊ ಹಿಂಗೆ ನಾ ತಯಾರಿ ಮಾಡ್ಕೋಬೇಕು. ನಾ ತಯಾರಿಗೋಸ್ಕರ ಅವ್ರು ಏನೇನ್ ಸ್ಯಾಕ್ರಿಫೈಸ್ ಮಾಡ್ಬೇಕಾಯ್ತು, ಏನೇನಾಯ್ತು ಅದನ್ನ ಹೇಳ್ತಾ ಹೋಗ್ತಾರೆ. ಐ ಮಸ್ಟ್ ಬಿ ಪ್ರಿಪೇರ್ಡ್ ಟು ಟೆಸ್ಟ್ ಮೈ ಮೆಟಲ್ ಅಗೇನ್ಸ್ಟ್ ದ ಬೆಸ್ಟ್ ಅಥ್ಲೆಟ್ಸ್. ಮೆಟಲ್ ಅಂದ್ರ METT ಅಲ್ಲಿ ಮೆಟಲ್ Spirit, ma'am. Spirit. Metal against the best athletes in the world.
ಸೊ ಐ ಮಸ್ಟ್ ಬಿ ಪ್ರಿಪೇರ್ಡ್. ಆ ಮಸ್ಟ್ ಅಂದ್ರೇನು, ನಾನು ಯಾವುದೇ ಕಾರಣಕ್ಕೂ ಈ ನೆಕ್ಸ್ಟ್ ಅಪಾರ್ಚುನಿಟಿನ ಬಿಡಬಾರ್ದು. ಅದಕ್ಕೋಸ್ಕರ ನನ್ನ ತಯಾರಿ ಒಳಗೆ ನಾನು ಆ ಸಕ್ಷಮತೆಯನ್ನು ನನ್ನಲ್ಲಿ ಬೆಳೆಸ್ಕೊಂತೀನಿ. ಸೊ ದಟ್ ಐ ಆಮ್ ಈಕ್ವಲ್ ಟು ದೇರ್ ಫಿಸಿಕಲ್ ಸ್ಟ್ರೆಂತ್. ಲಾಸ್ಟ್ ಇಯರ್ ನಾವು HPS ಅಲುವಾಲಿ ಅದೊಂದು ಲೆಸನ್ ಓದಿದ್ವಿ. ಅವ್ರ ಅನುಭವ ಏನು, ಮೌಂಟನ್ ಹತ್ತೋದು. ದೋ ಹಿ ವಾಸ್ ಆರ್ಮಿ ಮ್ಯಾನ್, he was not able to climb at the initial stage. ಅವ್ರ ಕಡೆ ಒಳ್ಳೆ ಅನ್ನೋ ಭಾವನೆನೂ ಇತ್ತು, ಬೇಡ ಇದು ಏರೋದು ಬೇಡ ಅಥವಾ ಇದು ಮಾಡೋದು ಬೇಡ ಅಂತ ಹೇಳಿ. ಅವ್ರು ಅದಕ್ಕೆ ಹೇಳಿದ್ರು, ದ ಸಮಿಟ್ ಇಸ್ ವಿದಿನ್ ಮೋರ್ ದೆನ್ ಆನ್ ದ ಟ್ರ್ಯಾಕ್. ಸೊ ಎಲ್ಲೋ ಒಂದ್ ಕಡೆ ಇವೆರಡು ಸೇಮ್ ಅದಾವ. ಹೆಂಗಂತಂದ್ರೆ ಮೇಲೆ ಇರುವಾಗ ನಮ್ಮ ಒಳಗಿನ ಮನಸ್ಸು ಹೇಳ್ತದ ನಮಗ್, ಬ್ಯಾಡ್ ಬಿಡು ಯಾಕೆ ಸುಸ್ತಾಗ್ತಿ, ಬ್ಯಾಡ್ ಬಿಡು ಯಾಕೆ ಕಷ್ಟ ಪಡ್ತಿ, ಹೋಗ್ಲಿ ಬಿಡು ಏನಾಗ್ತದೆ, ಏನ್ ಮಾಡಿದ್ರೆ ಏನ್ ಸಿಗ್ತದೆ, ಇಷ್ಟು ಕಷ್ಟ ಯಾಕೆ ತಗೋತಿ. ಈ ಭಾವನೆಗಳ ಅಗೇನ್ಸ್ಟ್ ಯಾರು ನಾವು ಎಲ್ಲರೂ ಹೋಗ್ತೀವಲ್ಲ, ಅವ್ರಂತೂ ಸ್ಪೋರ್ಟ್ಸ್ಮನ್ ಸ್ಟೂಡೆಂಟ್ಸ್. ನಾವು ಈ ಲೆಸನ್ ಇಂದ ಏನ್ ಕಲಿಬೇಕು, ನಾವು ಅದನ್ನ ಹೆಂಗ್ ಅಳವಡಿಸ್ಕೋಬೇಕು. ಅವ್ರಿಗೆ ನಮ್ ತರ ಜೀವನ, ನಮ್ ಜೀವನೊಳಗೂ ನಮ್ಮಂತರ ಅವ್ರು ಹೆಂಗ್ ಬೇರೆ ಬೇರೆ ಜನ ಬರ್ತಾರ ಅವ್ರ ಲೈಫ್ ಅಲ್ಲಿ ಸಜೆಷನ್ಸ್ ಕೊಡ್ತಾರ, ಹಂಗೆ ನಮ್ ಜೀವನದಲ್ಲಿ ಬರ್ತಾರೆ. ವಿ ಹಾರ್ಡ್ಲಿ ಬಾದರ್ ದೋಸ್ ಥಿಂಗ್ಸ್, ರೈಟ್? ನಾವು ಎರ್ಲಿ ನೋಡ್ರಿ ಹೈಸ್ಕೂಲ್ದಿಂದ ಶುರು ಆಗುತ್ತೆ, ಹಿಂಗ್ ಮಾಡಪ್ಪ ಹಂಗ್ ಮಾಡಪ್ಪ, ಹಿಂಗ್ ಮಾಡ್ಬೇಡ ಹಂಗ್ ಮಾಡು, ಇದು ಒಳ್ಳೇದು ಇದು ಕೆಟ್ಟದು, ಇದು ಮಾಡು. ಹೇಳೋದು ಈಸಿ, ಮಾಡೋದವ್ರಿಗೆ ಗೊತ್ತಲ್ಲ, ಮಾಡೋದು ಕಷ್ಟ. ಆದ್ರೆ ಆ ಕಷ್ಟಕ್ಕೆ ಮೀರಿ ಅದು ವಿಲ್ ಪವರ್ ಅಂತ ಹೇಳ್ತಾರ. ಅದನ್ನ ವಿಲ್ ಪವರ್ ಅಂದ್ರೆ ಇಚ್ಛಾಶಕ್ತಿ, ಮಾಡುವ ಡಿಟರ್ಮಿನೇಷನ್. ಆ ಇಚ್ಛಾಶಕ್ತಿನ ಹ್ಯಾಂಡಲ್ ಮಾಡೋದೇ ಹೋಲ್ ಲೈಫ್ ಹೋಗ್ತದೆ. ಏನೇ ಚೇಂಜಸ್ ಬರಲಿ, ಯಾವುದೇ ವಯಸ್ಸಿನಲ್ಲಿ ಇರಲಿ, ವಿಚ್ ಎವರ್ ಏಜ್ ಮೇ ಬಿ, ಇಟ್ ಡಸಂಟ್ ಮ್ಯಾಟರ್ ಸ್ಟೂಡೆಂಟ್ಸ್. ವಾಟ್ ಮ್ಯಾಟರ್ಸ್ ಹಿಯರ್ ಇಸ್ how you change yourself, and that is what we have to observe whole the lesson, right? So he must be prepared to test his own mettle anta helidru. See, whenever we are reading lessons, note dear students, certain words approaches ನೀವೇನ್ ಮಾಡ್ಬೇಕು, ಒಂದೊಂದು ಶಬ್ದಗಳು ಬಹಳ ಇಂಪ್ಯಾಕ್ಟ್ಫುಲ್ ಇರ್ತಾವೆ, ಪ್ರಭಾವಿತ ಇರ್ತಾವೆ. ಆ ಪ್ರಭಾವಕ್ಕೆ ಒಳಗೊಂಡಾಗ ನೀವು ಆ ಶಬ್ದನ ನಿಮ್ದಾಗೆ ಮಾಡ್ಕೋಬೇಕು. ನಿಮ್ ಮೇಲೆ ಹಾಕೋರಿ, ನಿಮ್ ಮನಸ್ಥಿತಿಗೆ ಹಾಕೋರಿ. ಲೆಟ್ ಯು ರೈಟ್ ವೀಕ್ನೆಸ್ ಆಫ್ ಯುವರ್ ಓನ್, ಲೈಕ್ ಯಾರಿಗೂ ಗೊತ್ತಿಲ್ಲ, ಸೀಕ್ರೆಟ್ ಡೈರಿ ಮೇಂಟೈನ್ ಮಾಡ್ರಿ. ನಿಮ್ ವೀಕ್ ಪಾಯಿಂಟ್ಸ್ ಅನ್ನ ಈ ಶಬ್ದ ಜೊತೆ ಹ್ಯಾಂಡಲ್ ಮಾಡ್ರಿ. ವಾಟ್ ಹ್ಯಾಪನ್ಸ್, you will start checking your willpower of doing the things which you don't want and avoiding the things which should be important for you, like avoiding the things which you avoid to do certain things. ನಿಮಗ ಅದರಿಂದ ಈ ಶಬ್ದಗಳು ನಿಮಗೆ ವೊಕ್ಯಾಬ್ಯುಲರಿ ಆಗಿ ಪರಿವರ್ತನೆ ಆಗಿ ನಿಮ್ದು ಭಾಷೆ ಬೆಳೀತದೆ. ಬಟ್ ಈ ಲೆಸನ್ ಇಂದಾನು ನಾವು ಏನ್ ಕಲಿತ್ವಿ ಅನ್ನೋದನ್ನು ತಿಳಿತದೆ. ಸೊ ಆಫ್ಟರ್ ದಿಸ್ ಲೆಸನ್ ಐ ಆಮ್ ಗೋಯಿಂಗ್ ಟು ಟೆಸ್ಟ್ ಯುವರ್ ಸರ್ಟನ್ ಥಿಂಗ್ಸ್ with the words. So beware while explanation is going on. Please pay attention for the vocabulary part as well as the inspiring part, because you have to write about yourself with that, right? ನೀವು ನಿಮ್ಮ ಬಗ್ಗೆ ಬರಿಬೇಕು ಈ ಶಬ್ದಗಳನ್ನ, right? That is how it goes. Next sentence. I remembered Charles Jenkins' advice that it was only through regular and rigorous practice that a sportsman can improve his technique and build his stamina. Stamina ಅಂದ್ರೆ ಏನು? ಓಡೋರ್ಗೆ ಏನ್ ಬೇಕು? ಥೈ ಪೋರ್ಷನ್, ಲೆಗ್ ಸ್ಟ್ರೆಂತ್ ಭಾಳ ಬೇಕಾಗ್ತದೆ. ಯಾಕಂದ್ರೆ ಥೈಸ್ ಒಳಗೆ ನಮ್ಮ ಮಸಲ್ಸ್ ಫ್ಯಾಟ್ಸ್ ಭಾಳ ಇರ್ತಾವೆ. ಹಂಗಾಗಿ ನಮ್ದು ಅದು ಬಾಡಿ ಪೊಸಿಷನ್ ಕೆಳಗೆ ಆಂಕಲ್ ತನ ಹೋಗ್ತದೆ, ಅಲ್ಲಿ ಜಾಯಿಂಟ್ಸ್ ಭಾಳ ಮ್ಯಾಟ್ರ್ ಆಗ್ತವೆ. ಅದು ಹೋಲ್ ಬಾಡಿ ವರ್ಕ್ ಅದ್ರ ಮೇಲೆ ಬಿದ್ದಿರ್ತದೆ. ಸೊ ಅದನ್ನ ನೀವು ಹೆಂಗ್ ಹ್ಯಾಂಡಲ್ ಮಾಡ್ತೀರಿ? ಅದೇ ಸ್ಟೆಮಿನಾ ಬಿಲ್ಡಿಂಗ್. ಸ್ಟೆಮಿನಾ ಅಂದ್ರೆ ಶಕ್ತಿ, ಸಾಮರ್ಥ್ಯ. ಸ್ಟೆಮಿನಾ ಆಕ್ಚುಲಿ 80% ವಿಲ್ ಪವರ್, 20% ಫಿಸಿಕಲ್. ಫಿಸಿಕಲ್ ಒಂದು ರೂಢಿ ಬಿತ್ತಲ್ಲ ಏನೋ ಅನ್ನಂಗಿಲ್ಲ, ರೂಢಿ ಬೆಳೆಸ್ಕೊಳ್ತಾನೆ ವಿಲ್ ಪವರ್ ಕಾಣಿಸ್ತದೆ. ಸೊ ಎಲ್ಲರಿಗಿಂತ ಮುಖ್ಯ ಫಸ್ಟ್ ವಿಲ್ ಪವರ್. ಮಾಡ್ತೀವೋ ಒಲ್ಲು, ಇವತ್ತು ಮಾಡಿ ನಾಳೆ ಬಿಡ್ತೀವೋ, ಅದಕ್ಕೆ ಏನಂತಾರ ಅವರು? ಪರ್ಸೀವರೆನ್ಸ್. ಅದನ್ನ ನೋಡ್ತಾ ಹೋಗಿ. ಇನ್ ಮೈ ಡಿಟರ್ಮಿನೇಷನ್ ಟು ಅವಾಯ್ಡ್ ಫೇಲ್ಯೂರ್, I set myself a goal to work towards that is to transform myself into a running machine. So ಇಲ್ಲಿವರೆಗೂ ಮುಂದೆ ಪ್ಯಾರಾಗ್ರಾಫ್ ನಾವು ಕಂಪ್ಲೀಟ್ ಮಾಡಿದ್ವಿ. ಸೊ ರನ್ನಿಂಗ್ ಮಷೀನ್ ಅನ್ನಾಗಿ ನಾನು ಈ ನೆಕ್ಸ್ಟ್ ಮಾಡ್ತೀನಿ. ನೆಕ್ಸ್ಟ್ ಹೇಳ್ತಾನವ, ಬಿಟ್ವೀನ್ 1956 and 57 my primary mission in life was to excel in running. ಈ ಒಂದು ವರ್ಷ ಅವ್ರದ್ದು ಮೇನ್ ಮಿಷನ್ ಅಂತಂದ್ರೆ ಯಾವತ್ತೂ ಬಿಡ್ಲಾರ್ದಂತ ಏಮ್. ಅದು ಏಮ್ ನಾವು ಇಟ್ಕೋಬಹುದು, ಇಟ್ಕೋಬಹುದು, ಬಟ್ ಅದನ್ನ ಪಾಲಿಸ್ಲಿಲ್ಲ. ಬಟ್ ಮಿಷನ್ ಅಂದ್ರೆ ಹೆಂಗು ಯಾವತ್ತೂ ಬಿಡಂಗಿಲ್ಲ. ದಟ್ ಬಿಕಮ್ಸ್ ಅ ಮಸ್ಟ್ ಹ್ಯಾವ್ ವರ್ಕ್, ಮಸ್ಟ್ ಟು ಡೂ ವರ್ಕ್.
The track to me was like an open book. ಇದನ್ನ ಬಹಳ ಚಂದ ಬರ್ದಾನ ನೋಡ್ರಿ, ಅದಕ್ಕೆ ಒಂದ್ಸತಿ ನೀವು ಲಕ್ಷ ಕೊಡ್ರಿ. The track to me was like an open book in which I could read the meaning and purpose of life. ಆ ಮುಂದೆ ಅವ್ನ ಬುದ್ಧಿ ಏನ್ ಟ್ರ್ಯಾಕ್ ಇರ್ತದಲ್ಲ, ಆ ಟ್ರ್ಯಾಕ್ ಒಂಥರ ಅವನಿಗೆ ಬುಕ್ ತರ ಕಾಣಿಸ್ತು. ಆ ಬುಕ್ ಅವನಿಗೆ ಒಂದು ತನ್ನ ಜೀವನದ ಉದ್ದೇಶನ ತೋರಿಸ್ಕೊಡ್ಲಿಕ್ಕೆ. ಈ 100 ಮೀಟರ್ ಅಲ್ಲಿ ನನ್ನ ಏಮ್ ಅದು, ನನ್ನ ಮಿಷನ್ ಅದು, ಅದನ್ನ ಎಷ್ಟು ಮಿನಿಟ್ ಅಲ್ಲಿ ಕಂಪ್ಲೀಟ್ ಮಾಡ್ತೀನಿ, ಮಿನಿಟು ಅಲ್ಲ ಎಷ್ಟು ಸೆಕೆಂಡ್ ಅಲ್ಲಿ ಕಂಪ್ಲೀಟ್ ಮಾಡ್ತೀನಿ. This is how I revered it like I would the sanctum in a temple where the deity resided, and before whom I would humbly prostrate myself as a devotee. Prostrate ಅಂತಂದ್ರೆ ನಾವು ಸಾಕ್ಷಾತ್ ದಂಡವತ್ತನಾಗಿ ಶರಣಾಗತಿ ಹೊಂದ್ತೀವಲ್ಲ, ನಾವು ಹಿಂದೂ ಕಲ್ಚರಲ್ಲಿ ಮಾಡ್ತೀವಿ, ಪೂರ್ತಿ ಬಾಡಿ ನೆಲಕ್ಕೆ ಹಾಕಿ ದೇವರಿಗೆ ಶರಣಾಗತಿ. ಐ ಸರೆಂಡರ್ ಮೈ ಹಾರ್ಟ್, ಮೈಂಡ್, ಸೋಲ್ ಟು ಯು. ಅದರೇ ಅರ್ಥ. Because this is our Ajna Chakra, no? This is the main through which our positive energy comes into, our divine energy comes into. ಅದರಿಂದ ನಾವು ಅದನ್ನ ಇಂಡಿಕೇಟ್ ಮಾಡುವಾಗ ನಮಸ್ತೆ ಪೊಸಿಷನ್ ಮಾಡ್ತೀವಿ. ಹಂಗೆ ಎಲ್ಲ ರಿಲಿಜನ್ ಒಳಗೂ ಇರ್ತದೆ. ಬಟ್ ಇವರು ತಮ್ಮ ಉದ್ದೇಶನ, ನಮ್ಮ ಬಸವಣ್ಣವ್ರ ತತ್ವ ಆಗ್ತದೆ, ವರ್ಕ್ ಇಸ್ ವರ್ಷಿಪ್. ಸೊ ನೀವು ಮಾಡೋ ಕೆಲಸದಲ್ಲಿ ದೇವ್ರನ್ನ ನೋಡಿದ್ರಿ, ದೇವ್ರಿಗೆ ಹೆಂಗ್ ಶರಣಾಗತಿ ಹೊಂದ್ತೀರಿ, ಅದ್ರಗೋಸ್ಕರ ಏನ್ ಬೇಕಾದನ್ನ ತ್ಯಾಗ ಮಾಡಕ್ ಹೇಳ್ತೀರಿ. ಆ ರೀತಿ ತಮ್ಮನ್ನ ತಯಾರಿ ಕೊಟ್ರು. ಆ ತಯಾರಿ ನಾವು ಕೊಡ್ಬೇಕಾಗ್ತದೆ. ಅವ್ರು ಕೊಟ್ರು, ಅವ್ರು ಇವತ್ತು ನಮ್ಮ ನಡುವೆ ಇಲ್ಲ. ಆದ್ರೆ the thing he has set an example for all of us. Because ಎಲ್ಲೋ ಅಂತಕ ಯಾರ್ದೋ ಒಂದು ಬಯೋಪಿಕ್, ಯಾರ್ದೋ ಒಂದು ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್, ನಮ್ಮ ತಂದೆ ಲೈಕ್ ಫ್ರಮ್ ಅವರ್ ಫಾದರ್ only we learn so many things, right students? Maybe you're in one among you student, like ನಿಮ್ಮದ್ರೊಳಗನೆ ಯಾರೋ ಬಹಳ ಇನ್ಸ್ಪೈರಿಂಗ್ ಇರ್ತಾರೆ, ನಿಮ್ ಕಡೆ ಇರಂಗಿಲ್ಲ. But you have to talk, indulge, exchange your viewpoints so that ನಿಮ್ಮಲ್ಲಿರುವ ಆ ನೆಗೆಟಿವಿಟಿ ಅಳಿಸ್ಕೋಗಿ ಜಾಸ್ತಿ ಪಾಸಿಟಿವ್ ಆಗಿ ನೀವು ಅದನ್ನ ಹ್ಯಾಂಡಲ್ ಮಾಡ್ತಾ ಹೋಗ್ಬೇಕು. ಸೊ ದಟ್ ಈಸ್ ಹೌ ಅವರ್ ಪರ್ಪಸ್ ಆಫ್ ಲೈಫ್ ಕ್ಯಾನ್ ಆಲ್ಸೋ ಬಿ ಅಚೀವ್. ಮಿಲ್ಖಾ ಸಿಂಗ್ ಆ ಟ್ರ್ಯಾಕ್ ಅನ್ನ ತಮ್ಮದು ಪರ್ಪಸ್ ಆಫ್ ಲೈಫ್ ಅಂತ ನೋಡಿ, ಆ ಬುಕ್ ಅಲ್ಲಿರೋ ಪರ್ಪಸ್ ಅಂತ ಕ್ಲಿಯರ್ ಆಗಿ ಅದಕ್ಕೆ ಅವ್ರ ತಯಾರಿ ಏನ್ ಕೊಟ್ರು. ಐ ರೆವರೆಡ್ ಇಟ್ ಲೈಕ್ ಐ ವುಡ್ ಸ್ಯಾಂಕ್ಟಮ್ ಸ್ಯಾಂಕ್ಟೋರಮ್ ಇನ್ ಅ ಟೆಂಪಲ್ where the deity resided, and before whom I would humbly prostrate myself as a devotee. ಈ ಲೈನ್ ಅನ್ನ ಬೈ ಹಾರ್ಟ್ ಮಾಡಿ ಇಟ್ಕೋರಿ, ಬಿಕಾಸ್ ನಿಮ್ಮ ಆನ್ಸರ್ ಅಲ್ಲಿ ಬೇಕೇ ಆಗ್ತದೆ. ಇದು ಬರೆದು ಇಟ್ಕೋರಿ. ಎವ್ರಿ ಡೇ ಮೇಕ್ ಇಟ್ ಲೈಕ್ ದಿಸ್, ದ ಟ್ರ್ಯಾಕ್ ಟು ಮೀ, ಅಲ್ಲಿಂದ ಹಿಡಿದು ಡಿವೋಟಿ ತನ ಇದನ್ನ ನೀವು ಆದಷ್ಟು ಮಟ್ಟಿಗೆ ಯೂಸ್ ಮಾಡ್ಬೇಕು. ಎವ್ರಿ ಡೇ ಶುಡ್ ಬಿಕಮ್ ಲೈಕ್ ಅ ಹ್ಯಾಬಿಟ್ ಫಾರ್ ಯು, ಬಿಕಾಸ್ ಇದು ಆನ್ಸರ್ ಅಲ್ಲಿ ನೀವು ಹಾಕ್ತಾ ಹೋಗ್ಬೇಕು. ಇಟ್ ಈಸ್ ವೆರಿ ಶೋರ್ ದಟ್ from this lesson you will be getting an inspiring answer to be written in your examination. To keep myself steadfast to my goal, I renounced all pleasures and distractions. Now steadfast andra gangadiyar saku. Yes ma'am. What ma'am? Steadfast, STEAD, steadfast. Loyal ma'am. ನಮ್ಮ ಲಾಯಲ್, ನಿಷ್ಠಾವನ್, ನಿಷ್ಠೆ. ದೃಢ. Myself steadfast to my goal. I renounced. Renounce ಅಂತಂದ್ರೆ renounce. Live ma'am. Live. Live ಅನ್ಬಾರ್ದಪ್ಪಿ. Leave, LEAVE. Leave ಅಂದ್ರೆ ಬಿಟ್ಬಿಡೋದು, ತ್ಯಾಗ ಮಾಡೋದು ಅಂತಾನು ಬರ್ಕೋರಿ. ಅದು ಈಸಿ ಆಗುತ್ತಲ್ಲ ಇವಾಗ ತಿಳ್ಕೊಳಕ್. ಒಮ್ಮೊಮ್ಮೆ ಹಿಯರ್ ಅಂತ ಬರ್ಕೊಂಡು ಮೀನಿಂಗ್ ಹಾಕೋಬೇಕಾಗ್ತದೆ. ಹಿಯರ್ ಅಂದ್ರೆ ಓನ್ಲಿ ಫ್ರಮ್ ದಿಸ್ ಲೆಸನ್. ಐ ರಿನೌನ್ಸ್ಡ್ ಆಲ್ ಪ್ಲೆಜರ್ಸ್ ಅಂಡ್ ಡಿಸ್ಟ್ರಾಕ್ಷನ್ಸ್. ಅವ್ರ ಉದ್ದೇಶಕ್ಕೆ ಏನೇ ಅಡೆತಡೆಗಳಿದ್ದು ಅದನ್ನೆಲ್ಲ ಬಿಟ್ಬಿಟ್ರು. ಅವ್ರ ಉದ್ದೇಶಕ್ಕೆ ಏನ್ ತ್ಯಾಗ ಮಾಡ್ಬೇಕು. ಈಗ ವಿರಾಟ್ ಕೊಹ್ಲಿ ಎಕ್ಸಾಂಪಲ್ ಬಹಳ ಇನ್ಸ್ಪೈರಿಂಗ್ ಅದ. ಹಿ ವಾಸ್ ಅ ಫುಡಿ, ಅಂದ್ರೆ ಬರೇ ಲೈಕ್ ಕೊಹ್ಲಿ ಅಂದ್ಮೇಲೆ ಅವ್ರ ನಾರ್ತ್ ಇಂಡಿಯನ್ ಒಳಗೆ ಪಂಜಾಬಿ ಫುಡ್ ಅವಾಗ ಪ್ರಿಫರ್ ಮಾಡ್ತಿದ್ದ. ಆ ಪಂಜಾಬಿ ಫುಡ್ ಒಳಗೆ ಹೆಂಗಿರ್ತದ, ಆಯಿಲ್ ಆಯ್ತು, ಘೀ ಆಯ್ತು, ತುಪ್ಪ ಆಯ್ತು, ಇವೆಲ್ಲ ಬಹಳ ಯೂಸ್ ಮಾಡ್ತಾರೆ. ಅದನ್ನ ಎಷ್ಟು ತಿಂತಿದ್ದ ಅಂತಂದ್ರೆ ಲೈಕ್ ಇಟ್ ಯೂಸ್ ಟು ಬಿ ಅ ರೆಗ್ಯುಲರ್ ಮೀಲ್, ಎಸ್ಪೆಷಲಿ ಹಿ ಈಸ್ ನಾನ್ ವೆಜಿಟೇರಿಯನ್. ಅವ ಡೈಲಿ ತಿಂತಿದ್ದ ಅದನ್ನ. ಆ ಫುಡ್, that food was so important for him that day would have not completed if he was not eating that particular food. ಆ ರೀತಿ ಇದ್ದ ಮನುಷ್ಯ ತನ್ನ ಫಿಸಿಕಲ್ ಟ್ರೈನಿಂಗ್ ಗೋಸ್ಕರ he started eating only boiled food, only boiled.
ಕುಕ್ಡ್ ಫುಡ್, ಆ ಕುದಿಸಿರೋದನ್ನ ಜಾಸ್ತಿ ತಿನ್ನಕ್ಕಂತ, ಅಂದ್ರೆ ಅದನ್ನ ತ್ಯಾಗ ಮಾಡ್ಬೇಕಾಯ್ತಲ್ಲ ಅವ್ನ ಇಚ್ಛೆ. ಲೈಕ್ ದಟ್ ಇಫ್ he doesn't renounce all the things which is distracting him from the main play what he has to deliver on the sports day, then ಅವ್ನು ಎಷ್ಟು ಸಕ್ಸಸ್ ಸಿಕ್ಕದಲ್ಲ ಅದನ್ನ ತನ್ನನ್ ತಾನೇ ಕಳ್ಕೊಂಡ್ ಬಿಡ್ತಾನೆ. ಎಷ್ಟೋ ವಿಷಯಕ್ಕೆ ಸೆಹವಾಗ್ ಒಂದು ಅಬ್ಜೆಕ್ಷನ್ ಅದ, ಎಷ್ಟು ಅವ್ನು ಪ್ರೇಸ್ ಮಾಡ್ತಾರಲ್ಲ ಎಲ್ಲಾ ಕ್ರಿಕೆಟರ್ಸು, ಅವ್ನ ಟೆಂಪರಮೆಂಟ್ ಒಂದು ಪ್ರಾಬ್ಲಮ್ ಅದ ಸೆಹವಾಗ್ ಸ್ವಲ್ಪ, ಬಿಕಾಸ್ he used to sing a lot, ಸ್ವಲ್ಪ ಈಸಿ ಗೋಯಿಂಗ್ ಇದ್ದ, ಜಲ್ದಿ ರಿಟೈರ್ಮೆಂಟ್ ತಗೊಂಡ. he is an excellent player, ಅವನದೇ ಒಂದು ಟೆಕ್ನಿಕ್ ಇತ್ತು ಹೊಡೆಯೋದ್ರಾಗ, though he was that, but ಆ ಟೆಂಪರಮೆಂಟ್ ಬ್ಯಾಲೆನ್ಸ್ ಆಗಲಿಲ್ಲ ಬಹಳ ದಿನ. So he had to retire for certain reasons because he was slowing down. ಸೊ ಎಲ್ಲಾರು ಇದಕ್ಕಾಗಲ್ಲ, ದಟ್ ಮೀನ್ಸ್ ನಮ್ಮ ಪರ್ಸನಲ್ ಟ್ರೈನಿಂಗು ನಾವು ಯಾವತ್ತೂ ಬಿಡಕ್ಕಾಗಲ್ಲ. ಲೈಕ್ ದಟ್ ಐ ರಿನೌನ್ಸ್ಡ್ ಆಲ್ ಪ್ಲೆಜರ್ಸ್ ಅಂಡ್ ಡಿಸ್ಟ್ರಾಕ್ಷನ್ಸ್ ಟು ಕೀಪ್ ಮೈ ಸೆಲ್ಫ್ ಫಿಟ್ ಅಂಡ್ ಹೆಲ್ದಿ and dedicated my life to the ground where I could practice and run. So completely ಅವನು ಅದಕ್ಕೆ ತನ್ನ ಟ್ರ್ಯಾಕ್ ಫೀಲ್ಡ್ಗೆ ಲಾಯಲ್ ಆಗಿ ಉಳಿದ್ಬಿಟ್ಟ, ಅಲ್ಲೇ ಅದನ್ನ ಪೂಜಿಸಕ್ ಸ್ಟಾರ್ಟ್ ಮಾಡ್ದ. ಆ ಪೂಜೆನ ಎಂಡೇ ಮಾಡಲಿಲ್ಲ ಎಲ್ಲಿವರೆಗೂ, ಸಕ್ಸಸ್ ಸಿಗೋವರೆಗೂ ಅಲ್ಲ, ಹೋಲ್ ಲೈಫ್. ಬಿಕಾಸ್ ಟಿಲ್ ಹಿಸ್ ಲಾಸ್ಟ್ days also he was fit, he was running, he was inspiring others to run. Running had thus become my God, my religion and my beloved. ಅಂದ್ರೆ ನನ್ನ ದೇವರು, ನನ್ನ ಜಾತಿ, ಪ್ಲಸ್ ನಾವು ಜಾತಿಯಿಂದ ಬೆನ್ನತ್ತೀವಿ, ಬೇರೆ ಬೇರೆ ದೇವರಿಂದ ಬೆನ್ನತ್ತೀವಿ, ಆದ್ರೆ ಅವನ ಕರ್ಮನೇ, ಅವನ ಡ್ಯೂಟಿನೇ ಅವನಿಗೆ ದೇವರಾಯ್ತು, ಅವನ ಡ್ಯೂಟಿನೇ ಅವನಿಗೆ ಪ್ರೀತಿ ಆಯ್ತು. ಲೈಕ್ ಹೋಲ್ ಲೈಫ್ ಯು ವಾಂಟ್ someone as a companion, so his companion was completely running. My life during those 2 years was governed by strict rules. ಅಂದ್ರೆ ಆ 2 years ಅವನು ಏನ್ ಕೊಟ್ಟಲ್ಲ, 56, 57 ಅಂತ ಹೇಳಿದಾನ, ಬಟ್ he has come to 2 years now. ಮೇಲೆ ಹೇಳೋದು ಬಿಟ್ವೀನ್ 56 and 57 ಅಂತ ಈ ಪ್ಯಾರಾಗ್ರಾಫ್ ಅಲ್ಲಿ ಹೇಳ. ಬಿಟ್ವೀನ್ 56 and 57 my primary mission. ಸೊ ಇದು ಅವನು, ಅಂದ್ರೆ ನೆಕ್ಸ್ಟ್ ಇಯರ್ ಆಲ್ಸೋ ಇಫ್ ವಿ ಇನ್ಕ್ಲೂಡ್ ವಿತ್ 1958. ಓಕೆ, my life during those 2 years was governed by strict rules. ತನ್ನಕ್ಕೆ ತಾನೇ ಒಂದು ಬಹಳ ಕಟ್ಟುನಿಟ್ಟಾಗಿ ಇಟ್ಕೊಂಡ, ಅಂಡ್ ರೆಗ್ಯುಲೇಷನ್ಸ್, ಬಹಳಷ್ಟು ರೂಲ್ಸ್ ಹಾಕೊಂಡ. ಹೆಂಗಿರ್ಬೇಕು ಅವ ತನ್ನ ಲೈಫು, ತನ್ನ ರೂಟೀನು, ಅಂದ್ರೆ ಅವ್ರು ಮುಂಜಾನೆ ಜಲ್ದಿ ಹೇಳ್ಬೇಕಲ್ಲ. ಅವ್ರು ಸ್ಪೋರ್ಟ್ಸ್ ಮ್ಯಾನ್ ಎಸ್ಪೆಷಲಿ ದೇ ಪ್ರಿಫರ್ ಟು ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್ ಅಂಡ್ ಜಾಬ್, ಬಿಕಾಸ್ ಆ ಡಾನ್ ಟೈಮ್ನಾಗ, ಅರ್ಲಿ ಮಾರ್ನಿಂಗ್ ಟೈಮ್ನಾಗನೇ ಅವ್ರು ಜಾಸ್ತಿ ನಮ್ಮ ಫಿಸಿಕಲ್ ಟ್ರೈನಿಂಗ್ ಅನ್ನ ಮುಗಿಸ್ಕೊತಾರೆ. ಅಂಡ್ ಸೆಲ್ಫ್ ಇಂಪೋಸ್ಡ್ ಪಿನೆನ್ಸ್ ಅಂದ್ರೆ what do you mean by penance? Yoga, ma'am. Yoga. Any other word? Expiation. ಇನ್ನೊಂದು already ಸಿಕ್ಕಿತ್ರಿ ಮೇಡಮ್. ಹೌದಾ? ಹಾ, ಅವಾಗ ತಪಸ್ಸು. Yes, ma'am. ಪಿನೆನ್ಸ್, ತಪಸ್ಸು, ಈ ಶಬ್ದಗಳು ಗೊತ್ತಿರ್ಲಿಕ್ಕಿಲ್ಲ ನಿಮಗ. ಈ ಲೆಸನ್ ಇಂದ ಶಬ್ದಗಳು ಬಹಳ ಚೆನ್ನಾಗಿ ಇನ್ಸ್ಪೈರಿಂಗ್ ಶಬ್ದಗಳು ಬರ್ತಾವ ನಮಗೆ. ಸೊ ಸೆಲ್ಫ್ ಇಂಪೋಸ್ ಅಂದ್ರೆ ಬೇರೆಯವ್ರ ಮೇಲೆ ಹಾಕ್ತಾರೆ. ಈಗ ನಾವು IC ಒಳಗೆ ಸಬ್ಜೆಕ್ಟ್ ಒಳಗೆ ನೀವು ಇಂಪೋಸ್ ಅನ್ನೋ ಶಬ್ದ ಕಳ್ತೀವಿ. Like these rules are imposed on customs, these rules are imposed on customers. So Indian Constitution ಒಳಗೆ ನಮ್ಮ ಮೇಲೆ ಬಹಳ ಇಂಪೋಸ್ ಆಗ್ಯಾವ. ಲೈಕ್ ಬಹಳಷ್ಟು ರೂಲ್ಸ್, ಬಹಳಷ್ಟು ಲಾಸ್ ಇಂಪೋಸ್ ಅದಾವ, ನಾವು ಅದ್ರ ಪ್ರಕಾರ ಇರ್ಬೇಕಾಗ್ತದೆ. ಆ ರೀತಿ ಇವನು ತನ್ನ ಮೇಲೆ ಹಾಕೊಂಡ, ಅಂದ್ರೆ ಸೆಲ್ಫ್ ಇಂಪೋಸ್ಡ್ ಪಿನೆನ್ಸ್. ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆರ್ ನಥಿಂಗ್ ಬಟ್ ಲೈಕ್ ಅ ತಪಸ್ ಫಾರ್ ಹಿಮ್. ಆ ತಪಸ್ಸನ್ನ ಕಾರ್ಯನಿರತವಾಗಿ ತಂದ. ಎವ್ರಿ ಮಾರ್ನಿಂಗ್ ಐ ವುಡ್ ರೈಸ್ ಆಟ್ ದ ಕ್ರ್ಯಾಕ್ ಆಫ್ ಡಾನ್. ಕ್ರ್ಯಾಕ್ ಆಫ್ ಡಾನ್ ಅಂತಂದ್ರೆ 4 o'clock, ಅರ್ಲಿ ಮಾರ್ನಿಂಗ್, ಬ್ರಹ್ಮ ಮುಹೂರ್ತ ಅಂತ ಹೇಳ್ತೀವಿ. ಇಟ್ ಸ್ಟಾರ್ಟ್ಸ್ ಫ್ರಮ್ 3:30. 3:30 ಶುರು ಆಗ್ತೈತಿ, ಅಲ್ಲಿಂದ 6 ಗಂಟೆವರೆಗೂ ಸೂರ್ಯ ಪೂರ್ತಿ ನಮ್ಮ ದೇಶಕ್ಕೆ ಅನುಗುಣವಾಗಿ ಹೆಂಗ್ ಕಾಣ್ತಾನಲ್ಲ, ಕಾಣೋಕ್ಕಿಂತ ಮುಂಚೆ ಕ್ರ್ಯಾಕ್ ಆಫ್ ಡಾನ್, ವೆರಿ ಅರ್ಲಿ ಮಾರ್ನಿಂಗ್. ಆ ಡಾನ್ ಟೈಮ್ನಾಗ ಸೂರ್ಯ ಎಲ್ಲಿ ಕಾಣಂಗಿಲ್ಲ, ಬೆಳಕು ಇರ್ತೈತಲ್ಲ, ಅದೇ ಡಾನ್ ಟೈಮ್. ನೈಟ್ ಕಟ್ ಆಗ್ಬಿಡ್ತೈತಿ, ಕತ್ಲು ಕಟ್ ಆಗ್ಬಿಡ್ತೈತಿ, ಬೆಳಕು ಶುರು ಆಗ್ತದೆ. ಬೆಳಗ್ ಆಗ್ಯದ ಅನ್ನೋದು ಕಾಣಿಸ್ತೈತಲ್ಲ, ದಟ್ ಈಸ್ DAWN, ದಟ್ ಈಸ್ ಡಾನ್ ಟೈಮ್. ಓಕೆ,
ಇಂಗ್ಲಿಷ್. ಅಂಡ್ ಆಫ್ಟರ್ ದ ಯೂಶುವಲ್ ಅಬ್ಲ್ಯೂಷನ್ಸ್ ಅಂದ್ರೆ ಗಂಗಾ ಎಸ್ ಮ್ಯಾಮ್, ಇದು ವಾಷಿಂಗ್. after the usual ablutions means regular duty would get into my sports kit. On daily duty ಅನ್ಕೋಬಹುದು, daily personal things ಅನ್ಕೋಬಹುದು. would get into my sports kit and dash off to the track. So ಎದ್ದ ತಕ್ಷಣ ಅವನು ತಂದೆಲ್ಲ ಪರ್ಸನಲ್ ಕೆಲಸ ಮುಗಿಸಿ ಸೀದಾ ಯಾವಾಗ ಹೇಳ್ತಿದ್ದ, ಬೆಳಗ್ಗೆ ಮುಂಜಾನೆ ಎದ್ದು ತನ್ನ ಮಾರ್ನಿಂಗ್ ರೂಟೀನ್ ಮುಗಿಸಿ ಸೀದಾ ಟ್ರ್ಯಾಕಿಗೆ ಹೋಗ್ತಿದ್ದ ವಿತ್ ದ ಕಿಟ್ ಅಂತಂದ್ರೆ ಅವ್ರ ಒಂದ್ ಸ್ವಲ್ಪ ಬ್ಯಾಂಡೇಜ್ ಇರ್ತಾವು, ಶೂಸ್ ಇರ್ತಾವು, ಅವೆಲ್ಲ ಪರ್ಟಿಕ್ಯುಲರ್ ಶೂ ಅಲ್ಲಷ್ಟೇ ಹಾಕೋತಾರ, ಸಿಕ್ಕದ ರೋಡ್ ಮೇಲೆ ನಡ್ಕೊಂಡು ಹೋಗೋಷ್ಟು ಹಾಕಂಗಿಲ್ಲ. ವೇರ್ ಐ ವುಡ್ ರನ್ 2 or 3 miles ಕ್ರಾಸ್ ಕಂಟ್ರಿ ಅಂತಂದ್ರೆ ನಂಬರ್ ಆಫ್ ಕಿಲೋಮೀಟರ್ಸ್ ಹೆಚ್ಚಿರ್ತಾವ, ಮೀಟರ್ಸ್ ಇರಂಗಿಲ್ಲ, ಕಿಲೋಮೀಟರ್ಸ್ ಇರ್ತಾವ, ಕಂಟಿನ್ಯೂಸ್ಲಿ ಓಡ್ತಾ ಹೋಗ್ಬೇಕು. ಸೊ ಕ್ರಾಸ್ ಕಂಟ್ರಿ ಇನ್ ದ ಕಂಪನಿ ಆಫ್ ಮೈ ಕೋಚ್. After the run, I would do stretching exercise to develop my muscles. So on pattern of routine ಹೆಂಗ್ ಸ್ಟಾರ್ಟ್ ಆಯ್ತು, ಅವ್ರು ಟ್ರೈನಿಂಗ್ ಶುರು ಮಾಡ್ಕೊಂಡ್ರಲ್ಲ ತಮ್ಮನ್ ತಾವು ಫಸ್ಟ್ ಬೆಳಗ್ಗೆ ಮುಂಜಾನೆ ಎದ್ದು ಕ್ಲೀನ್ ಆಗಿ, ಲೈಕ್ he himself has to clean completing all his personal routine work, then going to the track with all the kit, and there he used to run for 2 or 3 miles cross country the continuous running, ಬಿಡ್ಲಾರ್ದೆ ಓಡೋದು, in the company of my coach. So with the coach used to assist him how he has to render it, ಅದನ್ನ ಹೆಂಗ್ ಮುಂದೆ ಒರ್ಸ್ಕೋಬೇಕು ಅನ್ನೋದು ಹೇಳ್ಕೊಡ್ತಿದ್ರು ಬೆಳಗ್ಗೆ, ಅಂದ್ರೆ ಅಲ್ಲಿ ಟ್ರೈನಿಂಗ್ ಇರ್ತಿತ್ತು. After the run, I would do stretching exercise to develop my muscles. So muscle strengthen ಮಾಡೋದ್ ಕೆಲಸ, ಅದ್ರ ಜೊತೆಗೆ ರನ್ನಿಂಗ್. ಸೊ ಇವು ಎರಡು ಕೆಲಸ ಮಾಡಕ್ ಶುರು ಮಾಡಿದ್ರು. I followed routine in the evenings. I followed a similar routine in the evenings. So morning hour and evening hour, he used to follow the same thing. ಅವ್ರು ಏನೇನ್ ಮಾಡಿದ್ರು, ಅದನ್ನ ಗಳಿಸ್ಕೊಳಕ್ ಏನೇನ್ ಮಾಡಿದ್ರು ಅಂತ ಪ್ರಶ್ನೆ ಕೇಳ್ತಾರೆ ನಮ್ಗೆ ಎಕ್ಸಾಮ್. ಇವನು ಹೀಗೆ ಪಾಯಿಂಟ್ ವೈಸ್ ನೀವು ಬರ್ಕೊಂಡ್ಬಿಡ್ರಿ, ಡೋಂಟ್ ಡಿಪೆಂಡ್ ಆನ್ ಎನಿ ಆಫ್ ದ ಥಿಂಗ್ಸ್. ಓದೋವಾಗ ತಿಳ್ಕೊಳ್ಳೋವಾಗನೇ ಬರ್ದಿಟ್ಕೊಡಿ. I followed a similar routine in the evenings, running a couple of miles, jogging between races, and then there would be a period of cooling down. ಮೂರ್ ಹಂತ ಇರ್ತದವಿ. ಹೆಂಗಂದ್ರೆ ಫಸ್ಟ್ ಅವರು ಎಕ್ಸರ್ಟಿಂಗ್ ಕೊಡ್ತಾರೆ, ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಅಂತ ಮಾಡಿಸ್ತಾರೆ. ಬಿಕಾಸ್ ಈ ಜಾಯಿಂಟ್ಸ್ ಸ್ಟ್ರೆಚಿಂಗ್ ಇರ್ಬೇಕು, ಅಂದ್ರೆ ಒಂಥರ ಇಲಾಸ್ಟಿಸಿಟಿ ಇರ್ಬೇಕು, ಹೊಳ್ಳಾಡಬೇಕು ಒಂದ್ ಸ್ವಲ್ಪ. ಅಂದ್ರೆ ಬರೀ ಜಾಗಿಂಗ್ ಮಾಡಿದ್ರೆ ನಡೆಯಲ್ಲ. ರನ್ನಿಂಗ್ ಅಂದ್ರೆ ನಾರ್ಮಲ್ ರನ್ನಿಂಗ್, ಜಾಗಿಂಗ್ ಅಂತಂದ್ರೆ ಸ್ವಲ್ಪ ರನ್ನಿಂಗ್ ಕಿನ್ನ ಸ್ಪೀಡ್ ಕಮ್ಮಿ ಇರ್ತದೆ. ಇವೆರಡು ಕಾಂಬಿನೇಷನ್. ನಂತರ ಮಸಲ್ ಸ್ಟ್ರೆಂಥನಿಂಗ್ ಎಕ್ಸರ್ಸೈಸಸ್, ನಥಿಂಗ್ ಬಟ್ ವೇಟ್ ಬಿಲ್ಡ್ ಮಾಡ್ತಾರೆ. ಮಸಲ್ ಸ್ಟ್ರೆಂತ್ ಹೆಂಗ್ ಬರ್ತದ ಅಂತಂದ್ರೆ ವೇಟ್ಸ್ ಎತ್ತಾರ, ವೇಟ್ಸ್ ಮಸಲ್ ಬಿಲ್ಡ್ ಮಾಡ್ತಾರಲ್ಲ ಎದ್ರಾಗ ಜಿಮ್ನಾಗ ವೇಟ್ಸ್ ಎತ್ತಿಸ್ತಾರೆ. ಎಷ್ಟು ಎಬ್ಬಿಸ್ತಾರೆ ಐ ಡೋಂಟ್ ಹ್ಯಾವ್ ಐಡಿಯಾ, ಬಟ್ ಯು ನೋ ಇಟ್ ಬೆಟರ್ ದನ್ ಮೀ. ಅದ್ರ ನಂತರ ಕೂಲಿಂಗ್ ಎಕ್ಸರ್ಸೈಸ್ ಅಂತೂ ಮಾಡಿಸ್ತಾರೆ. ಹೆಂಗಂದ್ರೆ ಒಮ್ಮೆ ಫಾಸ್ಟ್ ಅಂದ್ರೆ ಬಾಡಿ ಒಮ್ಮೆ ಜೋರ್ ಎಕ್ಸರ್ಷನ್ ಕೊಟ್ಟು ಅದನ್ನ ಅದ್ರ ಪಾಡಿಗೆ ಅದು ಬಿಡಂಗಿಲ್ಲ. ಮಸಲ್ ಸ್ಟ್ರೆಂತ್ ಅಂದ್ರೆ ಅಲ್ಲಿ ಸ್ಲೋ ಡೌನ್ ಮಾಡ್ತಾರೆ. ಯಾಕಂದ್ರೆ ಮಸಲ್ ಹೆಂಗಂತಂದ್ರೆ ಲೈಕ್ ಇಂಡಿವಿಜುವಲ್ ಕಾನ್ಸಂಟ್ರೇಷನ್ ಇರ್ತೈತವ. ಬಾಡಿ ವಿಚ್ ಒಂದು ಪರ್ಟಿಕ್ಯುಲರ್ ಬಾಡಿ ಪಾರ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ ಮಸಲ್ ಬಿಲ್ಡಿಂಗ್ ಗೋಸ್ಕರ. ಸೊ ಹಿಂಗಾಗಿ both part of the body, like legs, we have two hands, so both the muscles should be strengthened equally. ಬರೀ ಆಮೇಲೆ ಒಂದ್ರ ಮೇಲೂ ಕಾನ್ಸಂಟ್ರೇಟ್ ಮಾಡ್ಬೇಕಾಗ್ತದೆ ಅವ್ರಿಗೆ, ಹಂಗಂದ್ರೆ ಮಾತ್ರ ಅವ್ರ ಸ್ಟೆಮಿನಾ ಹೆಚ್ಚಾಗ್ತದೆ. ಸೊ ಇದನ್ನ ಮಾಡಿ once all this completes, like running or jogging plus muscle stretching exercises for muscles and cooling exercise means they settle down. ಅವ್ರಿಗೆ ಏನ್ ಮಾಡ್ತಾರೆ, ಲೈಟ್ ಜಾಗಿಂಗ್ ಮಾಡಿಸಿ ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಮಾಡಿಸ್ತಾರೆ. ಜಾಯಿಂಟ್ ಸ್ಟ್ರೆಂಥನ್ ಗೋಸ್ಕರ ಲೈಟ್ ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಇರ್ತಾವ. ಅಲ್ಲಿ ಕೂಲಿಂಗ್ ಎಕ್ಸರ್ಸೈಸಸ್ ಅಂತ ಸೆಪರೇಟ್ ಸೆಷನ್ ಇರ್ತದೆ. ಆಮೇಲೆ ನಂತರ ಅವ್ರ ಟ್ರೈನಿಂಗ್ ಆ ಪೀರಿಯಡ್ ಕೋಚಿಂಗ್ ಮುಗೀತು. ಇದೇ ಅವ್ರ ರುಟೀನ್. ಆ ಕೂಲಿಂಗ್ ನಾವು ಬಾಡಿಗೆ ಕೊಡದೇ ಇದ್ರೆ, if we don't give it, if we don't settle all the exertion, blood circulation ಅನ್ನ ಸ್ವಲ್ಪ ಶಾಂತವಾಗಿ ಮಾಡ್ಬೇಕಲ್ಲ, ನಾರ್ಮಲ್ ಮಾಡೋದಕ್ಕೋಸ್ಕರ ಈ ಕೂಲಿಂಗ್ ಎಕ್ಸರ್ಸೈಸ್ ಸಪೋರ್ಟ್ ಮಾಡ್ತಾರೆ. ನೆಕ್ಸ್ಟ್, no matter what the weather was, no matter what the weather was, ಅಂದ್ರೆ ಈ ನಡುವೆ ವೆದರ್ ಚೇಂಜಸ್ ಆಗುವೆ, ಆ ವೆದರ್ ಹೆಂಗೆ ಇರಲಿ ನಾ ಆ ರೂಟೀನ್ ಅನ್ನ ಬಿಟ್ಟಿಲ್ಲ ಅಂತ ಹೇಳಿದಾರೆ ಅವರು. No matter
what the weather was. I would practice for 5 hours every morning and evening. So ಈ routine work ಅನ್ನ ಅವ್ರು ಏನು ಶುರು ಮಾಡ್ಕೊಂಡಿದ್ರಲ್ಲ, he did not bother any of the changes happening in the weather conditions in his place. He carried it over confidently without any fickle in his mind. ಯಾವುದೇ ಗೊಂದಲ ಇಲ್ಲದೆ, ಯಾವುದೇ ತಳಮಳ ಇಲ್ಲದೆ ತನ್ನನ್ನ ಆ ಸ್ಟ್ರೆಂತ್ ಬಿಲ್ಡಿಂಗ್ ಗೋಸ್ಕರ ತಯಾರಿ ಕೊಟ್ಟಿದ್ದ. ನಾ ಇದನ್ನ ಡಿವಿಯೇಟ್ ಮಾಡಲ್ಲ. ಬಿಕಾಸ್ ವಾಟ್ ಡಿಡ್ ಹಿ ಸೇ? He will not get deviated from any of the pleasures, any of the distractions. He is, everything is this. Nam Vivekananda ಅವರು ಹೇಳ್ತಾರೆ, you make, if you want to build yourself, you make one idea, your life, your food, your sleep, your walk, your interest, your hate, everything that, your jealousy, everything, only that, and that becomes yours if you want to be something. Adar hindu bidra, what do you say? He says that even God also cannot deny it, because you yourself build so strongly into that, and nothing is going to make you off from that particular way. ಇದೇ ಒಂದು ರೀತಿಯಿಂದ ಯಾರೇ ಆದರೂ ಸೆಲ್ಫ್ ಆಗಿ ಕಲಿತಾರೆ. ಅವ್ರೇನು ಜಾಸ್ತಿ ಸ್ಕೂಲ್ಗೆ ಹೋಗಿಲ್ಲ, ಎಜುಕೇಶನ್ ಹೋಗಿಲ್ಲ, ಅಥವಾ ಅವ್ರು ಇದು ಮಾಡಲಿಲ್ಲ. ಬಟ್ ವಾಟ್ ಹಿ ಅಂಡರ್ಸ್ಟುಡ್ ವಾಸ್ ದಿಸ್ ಇಸ್ ಇಂಪಾರ್ಟೆಂಟ್ ಫಾರ್ ಹಿಸ್ ಲೈಫ್ ಅನ್ನೋದು ಅವ್ರಿಗೆ ಭಾಳ ಕ್ಲಿಯರ್ ಇತ್ತು. ಇದು ನನ್ನ ಇಷ್ಟನೂ ಐತಿ, ಇದರಿಂದ ಕಷ್ಟಗಳು ಭಾಳ ಅದಾವ. ಬಿಕಾಸ್ ಅವ್ರು ಎವ್ರಿ ಡೇ ಹಿ ಹ್ಯಾಸ್ ಟು ಚೆಕ್ ಆನ್ ಹಿಸ್ ವಿಲ್ ಪವರ್. ಇದನ್ನ ಬಿಡದೆ ಮಾಡೋದನ್ನೇ ಅದನ್ನ ಅವರು ಸ್ಟ್ರೆಸ್ ಮಾಡಿ ಹೇಳಿ. 7 days a week, 365 days a year. That means not a single day he has left doing this. It was this disciplined routine that molded me into the athlete I became. Andre ivella strict routine dinda it has converted him to become the most professional athlete for running on international track as well. Running had become such an obsession antandra obsession, something fixation. ಪ್ಯಾಷನ್ ಅಂತ ಹೇಳ್ಬೋದು, ಒಂಥರ ಹುಚ್ಚಿರ್ಬೋದು. ಅಬ್ಸೆಷನ್ ಅಂದ್ರೆ ಒಂದು ಹುಚ್ಚನೆ, ಅದರಿಂದನೇ ಬೀಳೋದು. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತ ಫನಿ ಎಕ್ಸಾಂಪಲ್ ಇಫ್ ಐ ಟೇಕ್, though at the young age or at the degree or at the, if a boy falls for a girl or a girl falls for a boy, they just go behind them and without thinking their career, without thinking their family, anything, they are just mad behind that. That may be what do you say, that may not be important at that stage of life, but they obsessively go behind that. ಆ ಹುಚ್ಚತನ ಅವ್ರ career ಅನ್ನ ಹೆಂಗೆ ಚೇಂಜ್ ಮಾಡೋದು, that is important. Going behind a person is not the age required. At a certain age, if you are achieved in your career, yes, there are certain things you have to handle your emotions. ಅದಕ್ಕಿಂತ ಮುಂಚೆ ಏನಾದರೂ ಅಂತದ್ದು ಮಾಡ್ಕೊಂಡ್ರೆ ಇಟ್ಸ್ ರಾಂಗ್, ಬಿಕಾಸ್ ದಟ್ ಇಸ್ ಗೋಯಿಂಗ್ ಟು ಡಿವಿಯೇಟ್ ಯು ಫ್ರಮ್ ಯುವರ್ ಕರಿಯರ್. ನೀವು ಏನದಿರಿ ಅನ್ನೋದು ಅರಿಯೋಕ್ಕಿಂತ ಮುಂಚೆ, ನಿಮ್ಮ ಸಾಮರ್ಥ್ಯ ಅರಿಯೋಕ್ಕಿಂತ ಮುಂಚೆ ಇಫ್ ಯು ರನ್ ಬಿಹೈಂಡ್ ಯುವರ್ ಎಮೋಷನ್ಸ್, ದಟ್ ಇಸ್ ಗೋಯಿಂಗ್ ಟು ಹರ್ಟ್. ಸೊ ಒಂದು ಅಬ್ಸೆಷನ್ಗೋಸ್ಕರ ಈ ಎಕ್ಸಾಂಪಲ್ ತಗೊಳ್ಳೋ ಪರಿಸ್ಥಿತಿ ಬಂತು. ಆ ಅಬ್ಸೆಷನ್ ಅವ್ರ ಕರಿಯರ್ ಎಷ್ಟು ಪರಿವರ್ತನೆ ತಾಳ್ತು ಅನ್ನೋದು ಗೊತ್ತಾಯ್ತು. ಸೊ ದಟ್ ಹಿ ಈಸ್ ಕಾನ್ಫಿಡೆಂಟ್ ಇನಫ್ ದಟ್ ಹಿ ಈಸ್ ನೌ ಅ ಪರ್ಫೆಕ್ಟ್ ಅಥ್ಲೆಟ್ ಟು ಕಂಪೀಟ್ ಆನ್ ಇಂಟರ್ನ್ಯಾಷನಲ್ and to beat anyone in India, because our international tracking ready ಆಗ್ಲಿಕತ್ತಿದ್ರು. ನೋಡಿದ್ರೆ national tracking already or ready ಇದ್ರು. Running had become such an obsession that even when asleep I would run races in my dreams. So ಆ obsession, ಆ ಕನಸು, ಆ ಇಷ್ಟ, ಆ ವಿಲ್ ಪವರ್ ಎಲ್ಲ ಸೇರಿ he used to dream of running only. 3 ಹೊತ್ತು ಅದೇ ಮಾಡಿದ್ರೆ ಅದೇ ಆಗ್ತದಲ್ರಿ ಅಂತ ನಮ್ ಕಿರಣ್ ಅನ್ಬೋದು, but it is not like that. Attendance ತಗೊಂಡಿರಿ? Yeah, last 1 minute to complete. To further build my stamina and strengthen my muscles, I would run long stretches on the sand and wherever possible. Do hill running by going up and down mountain slopes. Mountain ಮೇಲೆ ಹತ್ತೋದು ಬಲು ಕಷ್ಟ, ಅದನ್ನ ಸಹ ತಮ್ಮ ಸ್ಟಮಿನಾ ಬಿಲ್ಡಿಂಗ್ ಗೋಸ್ಕರ ಹಾಕೊಂಡ್ರು. So next class we shall deal with 3 days a week. Then let us see. Before having the class, we shall have an activity next class. Bye-bye. Have a nice day. Attend